ಸೊ ಒಂದು ಚಿತ್ರಣನೇ ಕಣ್ಮುಂದೆ ಬಂತು. ನಾವು ನೋಡಿದಂಥ ಡಾಕ್ಟರ್ ಮಂಜುನಾಥ್ ಅವರ ದಿನಚರಿಗೂ ಈ ದಿನಚರಿಗೂ ಅಜಗಜಾಂತರ ವ್ಯತ್ಯಾಸವೇ ಇದೆ ಅಂತ ಅನಿಸುತ್ತೆ. ಸೊ ಅನಸೂಯ ಮೇಡಮ್ ಲೈಫ್ ಯಾವ ಥರ ಚೇಂಜ್ ಆಗಿದೆ ಅಂತ ಕೇಳೋಣ. ಮೇಡಮ್, ಸಂಸದರಾದ ಮೇಲೆ ನಿಮ್ಮ ದಿನಚರಿ ಯಾವ ರೀತಿ ಬದಲಾಗಿದೆ? ಮೊದಲೆಲ್ಲ ಒಂದು ಫಿಕ್ಸ್ಡ್ ರೊಟೀನ್ ಇತ್ತು. ಅಂದರೆ ಡಾಕ್ಟ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಗೊತ್ತಿತ್ತು, ಎಷ್ಟು ಗಂಟೆಗೆ ಬರ್ತಾರೆ ಅಂತಿತ್ತು. ಯಾವುದೇ ವ್ಯತ್ಯಾಸ ಇರಲ್ಲ ಅವಾಗ ದಿನಚರಿ. ಈಗ ನನ್ನ ದಿನಚರಿ ತುಂಬ ಬದಲಾವಣೆ ಇದೆ. ಅವ್ರ ಮನೇಲಿರೋ ತನಕ ನಾನು ಅಂದ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟ. ಈಗ ಮೊದಲು ಡಾಕ್ಟ್ರನ್ನ ಮಾತ್ರ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಇತ್ತು, ಈಗ ಡಾಕ್ಟರ್ ಕೆಲಸಗಳು ಕೂಡ ನಿಮಗೂ ಕೂಡ ಶಿಫ್ಟ್ ಆಗಿದೆ. ಸ್ವಲ್ಪ ಅದರಲ್ಲಿ ನಿಜ ಹೇಳಬೇಕು ಅಂದರೆ, ನಾನು ಆ್ಯಸ್ ಎ ಪೊಲಿಟಿಷಿಯನ್ ಫ್ಯಾಮಿಲಿಯಿಂದ ಬಂದಿರೋಳು. ನಾನು ನೋಡ್ದಂಗೆ ಇವರು ತಾಳ್ಮೆಯಿಂದ ಹೆಂಗೆ ಜಯದೇವದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು, ಅಲ್ಲಿ ಬಂದಂಥ ಪೇಷಂಟ್ಗಳಿಗೆ ಅದೇ ರೀತಿ ಇಲ್ಲಿ ಬಂದಾಗ್ಲೂ ಅವ್ರದ್ದು ಏನೇ ಸಮಸ್ಯೆ ಇರಲಿ, ಪರ್ಸನಲ್ಲೇ ಇರಲಿ ಅಥವಾ ಸಾಮಾಜಿಕ, ಅಂದರೆ ಒಂದು ರೋಡು, ರಸ್ತೆ, ನೀರು, ಕುಡಿಯೋ ನೀರಿಂದು ಅದರದ್ದೇ ಇರಲಿ, ಅದಕ್ಕೊಂದು ಉತ್ತರ ಆಗಲೇ ಹೇಳೇ ಕಳಿಸ್ತಾರೋ ಹೊರತು ಇನ್ನೊಂದು ದಿವಸ ಬನ್ನಿ ಇದು ನನ್ನ ಕೈಲಾಗಲ್ಲ ಇಲ್ಲ, ಪ್ರಯತ್ನ ಅಂತೂ ಪೂರ್ತಿ ಮಾಡ್ತಾರೆ. ನನಗೆ ಅದು ಭಾರಿ ಒಂಥರ ರಾಜಕೀಯ ಕ್ಷೇತ್ರಕ್ಕೆ ಬಂದು ಆ ಥರ ಕಮಿಟ್ಮೆಂಟ್ ಮಾಡೋ ಅಂಥವ್ರು ನಾನು ನೋಡಿ ತುಂಬ ವಿರಳ. ಆ ಭಾವನೆ ಇಟ್ಕೊಂಡು ಮಾಡೋ ಅಂಥವ್ರು ತುಂಬ ವಿರಳ. ಅವರು ನಮ್ಮ ಯಜಮಾನರು ಅಂತ ಹೇಳ್ತಿಲ್ಲ, ನಿಜವಾಗಿ ಅದ್ರ ಬಗ್ಗೆ ನನಗೆ ಭಾರಿ ಹೆಮ್ಮೆ ಇದೆ. ಸರ್, ಲೋಕಸಭಾ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಅಂದಾಗ ನಿಮಗೆ ಇಂಥವರ ಮಾತಿನಿಂದ ನಾನು ಬರಲಿಕ್ಕೆ ಕಾರಣ ಆಯಿತು ಅಂದರೆ ಯಾರ ಮಾತನ್ನು ನೀವು ಬಹಳವಾಗಿ ಪರಿಗಣಿಸಿದ್ರಿ ಆ ಸಮಯದಲ್ಲಿ? ನನಗೆ ಈ ರಾಜಕೀಯಕ್ಕೆ ಬರಬೇಕು ಅಥವಾ ಈ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರ ನಮ್ಮ ಮನಸ್ಸಲ್ಲೂ ಇಲ್ಲ, ಕನಸಲ್ಲೂ ಇಲ್ಲ. ಸೊ ಅದೇನಾಯಿತು, ನಾನು ಜಾನ್ವರಿ 30ನೇ ತಾರೀಕು ರಿಟೈರ್ ಆದೆ ಜಯದೇವ ಆಸ್ಪತ್ರೆಯಿಂದ. ನಿವೃತ್ತಿ ಆದಮೇಲೆ ಹಲವಾರು ಕಡೆ ನನಗೆ ಸನ್ಮಾನ ಕಾರ್ಯಕ್ರಮಗಳು ನಿರಂತರವಾಗ್ತಾಯಿತ್ತು. ಬೆಂಗಳೂರಲ್ಲಾಯಿತು, ಮೈಸೂರಲ್ಲಾಯಿತು, ಗುಲ್ಬರ್ಗಾದಲ್ಲಾಯಿತು, ಇನ್ನೂ ಹಲವಾರು ಕಡೆ ಮಂಡ್ಯದಲ್ಲಾಯಿತು. ಸೊ ಅಲ್ಲಿ ಜನ ಮಾತಾಡಲಿಕ್ಕೆ ಶುರು ಮಾಡಿದರು, ನೀವು ನಿರ್ದೇಶಕರಾಗಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ದೀರಾ, ಅದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಮಾಡೋ ಅವಕಾಶ ಯಾಕೆ ನೀವು ಯೋಚನೆ ಮಾಡಬಾರ್ದು, ಹಾಗೆ ಹೀಗೆ. ಅದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಅಧಿಸೂಚನೆ ಬಂತು. ಆವಾಗ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚು ಒತ್ತಡ ಬಂತು, ನಿಲ್ಲಬೇಕು, ನಿಂತರೆ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಜನರಿಗೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ, ಹಾಗೆ ಹೀಗೆ ಅಂತ. ಮಾವನವ್ರ ಮೇಲೂ ಒತ್ತಡ ಬಂತು, ನಮ್ಮ ಭಾವನವರಾದಂಥ ಕುಮಾರಸ್ವಾಮಿಯವ್ರ ಮೇಲೂ ಒತ್ತಡ ಬಂತು. ಆಮೇಲೆ ಮನೆಯಲ್ಲೂ ಕೂಡ ಬಹಳ ಗೊಂದಲನೇ ಇತ್ತು ನಮಗೆ. ಕೊನೆಗೆ ಒಪ್ಕೊಂಡೆ ನಾನು. ಸೊ ನೀವಿಬ್ಬರು ಸೇರಿ ಎಷ್ಟು ದಿನಗಳ ಕಾಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಿ, ಆಲೋಚನೆಗಳನ್ನ ಮಾಡಿದ್ರಿ? ನಂದು ಒಂದೇ ಇತ್ತು, ಬೇಡ ಅಂತ. ಸೊ ಇದು ಡಿಸ್ಕಷನ್ಗೆ ಬರಲಿಲ್ಲ. ಡಿಸ್ಕಷನ್ ಎಲ್ಲ ಪ್ರತಿದಿನ ನಾನು ಬೇಡ ಅನ್ನೋದಕ್ಕೆ ಅವರು ನೋಡೋಣ ಅಷ್ಟೇ ಉತ್ತರ. ಒಂದಕ್ಕಿದ್ದಂಗೆ ನೀವು ಕೂಡ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಯಾರು ಕನ್ವಿನ್ಸ್ ಮಾಡಿದ್ರು? ನನಗೆ ನನ್ನ ತಾಯಿನೇನೆ. ಓಕೆ, ಯಾರೂ ಇಲ್ಲ. ಓಕೆ, ಅಮ್ಮ. ನನಗೆ ಈಗಲೂ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ನಾವು ಎಲೆಕ್ಷನ್ ನಮಗೆ ಬೇಡ ಅಂತ ಅಂದವರು ನಾವು. ಯಾಕೆಂದರೆ ಮನುಷ್ಯನಿಗೆ ಜೀವನದಲ್ಲಿ ಒಂದು ಸಾಧನೆ ಮಾಡೋದು ಹೆಚ್ಚಿನ ರೀತಿಯಲ್ಲಿ ಅವ್ರು ಸಾಧಿಸ್ಬಿಟ್ಟಿದ್ರು. ಸೊ ಇನ್ನು ಈ ಸಮಾಜ ಸೇವೆ ಮಾಡೋದಕ್ಕೋಸ್ಕರನೇ ಇದು ರಾಜಕೀಯ ಕ್ಷೇತ್ರ ಇರೋದು. ಆ ಕ್ಷೇತ್ರಕ್ಕೆ ಬಂದು ಅವ್ರು ಮಾಡಬೇಕಾದಂಥದ್ದೇನೂ ಉಳಿದಿರಲಿಲ್ಲ. ಬಟ್ ಪದೇ ಅವ್ರ ಮೇಲೆ ಒತ್ತಡ ಬಂದಾಗ ನನಗೆ ನೋವಾಯಿತು. ಇದು ಏನು ಪರೀಕ್ಷೆ ಕೊಡ್ತಿದ್ದಾನೆ ಭಗವಂತ, ನನಗೆ ಖಂಡಿತ ಬೇಡಮ್ಮ, ನನಗೆ ಈ ವಯಸ್ಸಲ್ಲಿ ಈ ಥರ ಎಲ್ಲ ಸ್ಟ್ರೆಸ್ ನನಗೂ ಬೇಡ, ಅವ್ರಿಗೂ ಬೇಡ ಅಂತ ನಾನು ತುಂಬ ಹಠ ಮಾಡ್ತಿದ್ದೆ. ಅವಾಗ ಅಮ್ಮ ಅಂದರು, ನೋಡು ಪದೇ ಹೆಂಗೆ ಬರ್ತಿದೆ ಅಂದರೆ ಇದು ವಿಧಿ ಆಟ, ನೀನು ಇದಕ್ಕೆ ತಲೆ ಬಾಗಬೇಕೋ ಹೊರತು ಇದಕ್ಕೆ ಬೇರೆ ರೀತಿಯಲ್ಲಿ ನೀನು ಇದು ಮಾಡೋಕ್ಕೆ ಹೋಗ್ಬೇಡ ಅಂತ ಅಮ್ಮ ಒಪ್ಸಿದ್ದು ನನಗೆ. ಅವ್ರ ಜೊತೆಗೆ ನಿಲ್ಲು, ಅವ್ರಿಗೂ ಬೇಜಾರು ಮಾಡಬೇಡ ನೀನು ಅಂತ ಹೇಳಿದ್ಮೇಲೆ ಹೋಲಂಡ್ಸೋಲ್ ಅಮ್ಮನೇ. ಓಕೆ. ಸೊ ಗೆದ್ದಿದ್ದ ದಿನ ಸಂಭ್ರಮ ಹೇಗಿತ್ತು? ನಾನು ಗೆದ್ದಿದ್ದ ದಿವಸ ನಾನು ಫಸ್ಟ್ ಹೋಗಿದ್ದೇನೆ ನಮ್ಮ ಅಮ್ಮನಿಗೆ, ಅಪ್ಪನಿಗೆದ್ದು. ಅಪ್ಪನ ಹತ್ರ ಹೋಗಿದ್ರ? ಹೋಗಿ ಕಾಲಿಗೆ ಸರ್ಟಿಫಿಕೇಟ್ ತೋರಿಸಿದ ಫಸ್ಟೇ ಅವರಿಗೆ. ಓಕೆ. ಅಮ್ಮನಿಗೇನೆ, ಅಪ್ಪನಿಗೂ ಅಲ್ಲ, ಅಮ್ಮನ ಹತ್ರನೇ ಹೋಗಿ ಕೊಟ್ಬಿಟ್ಟೆ ಹೇಳಿದೆ, ಅಮ್ಮ ನೀವು ಹೇಳಿದ್ರಿ, ನಿಮ್ಮಂತೆ ಹೋದ್ವಿ, ಒಳ್ಳೆಯದಾಗಿದೆ, ನಿಮ್ಮ ಆಶೀರ್ವಾದದಲ್ಲಿ ಇದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.